ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಜ್ಞಾನಿಯಾದವನು ಯಾವ ರೀತಿಯಲ್ಲಿ ಶರೀರ ನಾಶದಲ್ಲಿಯೂ ಕೂಡ ದುಃಖಿಸುವುದಿಲ್ಲ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದು ಮುಂದುವರೆದು ಹೇಳ್ತಾನೆ. ಶ್ರೀಕೃಷ್ಣನು ಇದರ ಮೇಲೆ ವಾಣಿ ಎಂಬ ಪಾತ್ರೆಯಿಂದ ನಾದವೆಂಬ ರಸವನ್ನು ಸುರಿಸುತ್ತಿದ್ದನು. ಕೃಷ್ಣ ಏನು ಮಾಡ್ತಾ ಇದ್ದ, ಇಲ್ಲಿ ಮಾತಿನಲ್ಲಿ ಏನು ಬರ್ತಾ ಇತ್ತಪ್ಪ ಅಂದರೆ ನಾದ, ಇಂಪಾದ, ಕಿವಿಗೆ ಇಂಪನ್ನು ಕೊಡ್ತಕ್ಕಂಥ ನಾದ ಬರ್ತಿತ್ತು. ಅಂದರೆ ಅಷ್ಟು ಇಂಪಾಗಿ ಮಾತಾಡ್ತಾ ಇದ್ದ ಅಂತ. ಅರ್ಜುನನು ಅವಧಾನವೆಂಬ ಬೊಗಸೆಯನ್ನು ಮುಂದೆ ಚಾಚಿ ರಸವನ್ನು ಪಾನ ಮಾಡುತ್ತಿದ್ದನು. ಅಂದರೆ ಅರ್ಜುನನು ಅದನ್ನು ಬಹಳ ರಸವತ್ತಾಗಿ ಬಹಳ ಆಸೆಯಿಂದ ಕೇಳಿಸ್ಕೊಳ್ತಾ ಇದ್ದ. ಅದೇ ಸಮಯದಲ್ಲಿ ಆತನು ಒಂದು ಕ್ಷಣಕಾಲದವರೆಗೂ ಇಂದಿನ ಶ್ಲೋಕಗಳನ್ನು ಹೇಳಿರುವ ವಿಷಯಗಳನ್ನು ಕುರಿತು ಆಲೋಚಿಸುತ್ತಿದ್ದನು. ಈಗ ತಾನೇ ಕೃಷ್ಣ ಹೇಳಿದ್ನಲ್ಲ ಕೆಲವು ಮಾತುಗಳನ್ನ, ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂತ ಆ ಮಾತುಗಳನ್ನ ಆಲೋಚನೆ ಮಾಡ್ತಾ ಇದ್ದ. ಈ ವಿಷಯಗಳು ವಿಪುಲವಾದ ಭಾವರಸದಿಂದ ತುಂಬಿದ್ದು, ಸದ್ಭಾವವೆಂಬ ಸುಗಂಧದಿಂದ ನಾಲ್ಕು ದಿಕ್ಕುಗಳಲ್ಲೂ ವ್ಯಾಪಿಸಿ ಪರಬ್ರಹ್ಮವನ್ನು ಪ್ರತಿಪಾದಿಸುವ ವಚನವೆಂಬ ಫಲಗಳು ಕೃಪಾಪ್ರಸಾದವೆಂಬ ಮಂದವಾಯುವಿನ ಹೊಡೆತದಿಂದ ಶ್ರೀಕೃಷ್ಣನೆಂಬ ವೃಕ್ಷದ ಮೇಲಿಂದ ಅರ್ಜುನನ ಕಿವಿ ಎಂಬ ಜೋಳಿಗೆಯಲ್ಲಿ ಬಿದ್ದವು. ಈ ರೀತಿಯಲ್ಲಿ ಕೃಷ್ಣನ ಮಾತುಗಳು ಅರ್ಜುನನಿಗೆ ಈ ರೀತಿಯಲ್ಲಿ ಬೀಳ್ತಾ ಇದ್ದವು. ಆ ಸಮಯದಲ್ಲಿ ಆತನಿಗೆ ಈ ವಚನಗಳ ಫಲಗಳು ಸ್ವಯಂ ಮಹಾಸಿದ್ಧಾಂತದಿಂದಲೇ ಉತ್ಪನ್ನವಾಗಿದೆ ಎಂತಲೂ ಅಥವಾ ಬ್ರಹ್ಮರಸ ಸಾಗರದಲ್ಲಿ ಎದ್ದಲ್ಪಟ್ಟು ಅನಂತರ ಪರಮಾನಂದವೆಂಬ ರಸದಿಂದ ಚೆನ್ನಾಗಿ ತೊಳೆಯಲ್ಪಟ್ಟು ತೆಗೆಯಲ್ಪಟ್ಟಿವೆ ಎಂತಲೂ ಅನ್ನಿಸಿತು. ಇಂತಹ ವಚನಗಳಿನ ಫಲಗಳಿನ ಮೋಹಕವಾದ ಚೆಲುವನ್ನು ಅರ್ಜುನನು ತನ್ನ ಅನಿಮಿಷ ನೇತ್ರದಲ್ಲಿ ವಿಷಯಾಮೃತ ಬಿಂದುಗಳಿಂದ ಗುಟಗುಟನೆ ಕುಡಿದನು. ಅಂದರೆ ಕೃಷ್ಣನ ಮಾತುಗಳನ್ನ ಅರ್ಜುನ ಯಾವ ರೀತಿಯಲ್ಲಿ ಪಾನ ಮಾಡ್ದ ಅಂದರೆ, ಬಹಳ ಸ್ವಾದಭರಿತವಾದ ಒಂದು ವಸ್ತುವನ್ನು ಯಾರು ಬಹಳ ಮೈಮರೆತು ತಿಂತಾರೋ, ಕುಡಿತಾರೋ, ಅನುಭವಿಸ್ತಾರೋ, ಈ ರೀತಿಯಲ್ಲಿ ಅರ್ಜುನ ಕೃಷ್ಣನ ಮಾತುಗಳನ್ನ ಬಹಳವಾಗಿ ಸ್ವೀಕಾರ ಮಾಡ್ತಾ ಇದ್ದ. ಅಲೌಕಿಕ ಸುಖವನ್ನು ಆಸ್ವಾದಿಸಿ ಅರ್ಜುನನು ಸ್ವರ್ಗ ಸುಖವನ್ನು ಸಹ ತುಚ್ಛವೆಂದು ಭಾವಿಸತೊಡಗಿದನು. ಈ ಆತ್ಮಸುಖದ ವಿದ್ಯೆಯ ವಿಚಾರವನ್ನು ತಿಳಿತಾ ಇದ್ದಾಗ ಅರ್ಜುನನಿಗೆ ಆತ್ಮಸುಖವೂ ಕೂಡ ಈ ಸ್ವರ್ಗ ಸುಖವೂ ಕೂಡ ತುಚ್ಛವಾಗ್ಬಿಡ್ತು, ಆತ್ಮಸುಖದ ಮುಂದೆ ಅನ್ನಿಸ್ಬಿಡ್ತು. ಮತ್ತು ಆತನ ಅಂತರಾತ್ಮದಲ್ಲಿ ಆನಂದವೆಂಬ ಚಕ್ಕಳಗುಳಿ ಆಡಿಸತೊಡಗಿತು. ಚಕ್ಕಳಗುಳಿ ಅಂದರೆ ಹಳ್ಳಿಗಳ ಕಡೆ ಹೇಳ್ತಾರೆ ಕಚಗುಳಿ ಕೊಡಬೇಡ ಅಂತ. ಅಂದರೆ ಒಬ್ಬನ ಕಂಕುಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಕೈ ಹಾಕಿ ಆಡಿಸಿದಾಗ ಕಚಗುಳಿ ಕೊಡೋದು ಅಂತಾರಲ್ಲ, ಅದು ಚಕ್ಕಳಗುಳಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅವನು ಆ ಅಂತರಾತ್ಮದ ಆನಂದದಲ್ಲಿ ಕಚಗುಳಿಯನ್ನು ಇಟ್ಟಂತೆ ಆಗ್ತಿತ್ತು ಅರ್ಜುನನಿಗೆ. ಅಷ್ಟು ಸುಖದಿಂದ ಮೈಮರೆತು ಹೋಗಿದ್ದ. ಈ ರೀತಿಯಾಗಿ ವಚನ ಫಲಗಳನ್ನು ಕೇವಲ ಬಾಹ್ಯ ದರ್ಶನ ಸೌಂದರ್ಯದಿಂದಲೇ ಅರ್ಜುನನಿಗೆ ಅಪಾರ ಸುಖ ವೃದ್ಧಿ ಉಂಟಾದ್ದರಿಂದ ಆತನಿಗೆ ಈ ವಚನ ಫಲಗಳ ರಸವನ್ನು ರುಚಿಸಬೇಕೆಂಬ ಪ್ರಬಲವಾದ ಕೋರಿಕೆಯೂ ಸಹ ಉಂಟಾಯಿತು. ಆತನು ಆ ವಚನ ಫಲಗಳನ್ನು ತರ್ಕಬುದ್ಧಿ ಎಂಬ ಕೈಗಳಿಂದ ಜಾಗೃತೆಯಾಗಿ ತೆಗೆದುಕೊಂಡು ಅನುಭವವೆಂಬ ಬಾಯಲ್ಲಿ ಇಟ್ಟುಕೊಂಡು ಅವುಗಳನ್ನು ರುಚಿಯನ್ನು ಪಾನ ಮಾಡತೊಡಗಿದನು. ಏನು ಮಾಡ್ದ ಅರ್ಜುನ, ಈ ವಿಚಾರಗಳನ್ನೆಲ್ಲವನ್ನು ತರ್ಕ ಬುದ್ಧಿಯಿಂದ ತೆಗೆದ. ತರ್ಕವಾಗಿ ಮಾಡೋಕೆ ಹೋದರೆ ಯಾವ ಜ್ಞಾನವೂ ಇಟ್ಕೋದಿಲ್ಲ. ಅದನ್ನು ತೆಗೆದು ಅನುಭವಪೂರ್ವಕವಾಗಿ ನೋಡಿ ಅದರ ಸುಖವನ್ನು ಪಡೆಯತೊಡಗಿದ. ಆದರೆ ಆ ವಚನ ಫಲಗಳು ವಿಚಾರವೆಂಬ ನಾಲಿಗೆಗೆ ರುಚಿಕರವಾಗಲಿಲ್ಲ. ಆತ್ಮಸುಖವನ್ನೇನೋ ಅನುಭವಿಸ್ಬೇಕು ಅಂದ್ಕೊಂಡ ಈ ಮಾತುಗಳನ್ನ ತರ್ಕದಿಂದ ತೆಗೆದ. ತರ್ಕ ಮಾಡೋದು ಬೇಡ ಅಂತ. ಆದರೆ ವಿಚಾರ ಮಾಡಬೇಕಲ್ಲ, ಈಗ ಅದು ಅವನಿಗೆ ಯಾಕೋ ರುಚಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ಕ್ಲಿಷ್ಟವಾಗಿದ್ದಾವೆ ಪದಗಳೆಲ್ಲ. ಕಾರಣಗಳೆಂಬ ಹಲ್ಲುಗಳಿಗೆ ಮೆಲ್ಲುವುದಕ್ಕಾಗಲಿ. ಆದ್ದರಿಂದ ಆ ಸುಭದ್ರನಾಥನು ಅವುಗಳನ್ನು ಮೆಲ್ಲಬೇಕೆಂಬ ವಿಚಾರವನ್ನೇ ಬಿಟ್ಟನು. ಅರ್ಜುನ ಏನು ಮಾಡ್ತಾನೆ, ಅವುಗಳನ್ನ ಸ್ವೀಕರಿಸಬೇಕು ಅನ್ನೋ ಬುದ್ಧಿಯನ್ನೇ ಬಿಟ್ಟುಬಿಡ್ತಾನೆ. ಗೊಂದಲಕ್ಕೆ ಒಳಗಾಗ್ಬಿಡ್ತಾನೆ ತಿರ್ಗಾ. ಅರ್ಜುನನು ಈಗ ಚಕಿತನಾಗಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಕೃಷ್ಣನ ಮಾತುಗಳನ್ನ ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳನ್ನೆಲ್ಲ ಹೇಳಿದ್ನಲ್ಲ ಕೃಷ್ಣ. ಈ ಮಾತುಗಳನ್ನ
ಸಂತೋಷಪಟ್ಟ. ಆದರೆ ಅರಗಿಸ್ಕೊಳ್ಳೋಕ್ಕಾಗದೇ ಚಕಿತನಾಗಿ ಕೃಷ್ಣನನ್ನು ನೋಡತೊಡಗ್ತಾನೆ. ಇದೆಲ್ಲ ನೀರಿನಲ್ಲಿ ತೋರುವ ನಕ್ಷತ್ರದಂತೆ ಇದೆಯಲ್ಲ. ನೀರಿನಲ್ಲಿ ಕಾಣ್ತಕ್ಕಂಥ ನಕ್ಷತ್ರಗಳು, ಆಕಾಶದ ನಕ್ಷತ್ರವೇ ಯಾವುದಕ್ಕೂ ನಿಲ್ಕೋದಿಲ್ಲ, ಇನ್ನು ನೀರಿನಲ್ಲಿ ಕಾಣ್ತಾ ಇದೆಯಲ್ಲ ನಕ್ಷತ್ರ, ಅದೆಷ್ಟು ಸುಳ್ಳಲ್ವಾ, ಆ ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ ನನಗೆ ಅಂದ್ಕೊಳ್ತಾನೆ. ಕೇವಲ ಅಕ್ಷರದ ಹೊರಗಿನ ಬಾಹ್ಯ ಆಡಂಬರವೆಂಬ ಸುಳಿಯಲ್ಲಿ ನಾನು ಹೇಗೆ ಸಿಕ್ಕಿಕೊಂಡೆನು? ಅಕ್ಷರದ ಆಡಂಬರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿಜವಾದ ಆಡಂಬರದಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಸಂತೋಷನಾದರೂ ಇರ್ತಾಯಿತ್ತು. ಆದರೆ ಇಲ್ಲಿ ಅಕ್ಷರ ಮಾತಿನ ಆಡಂಬರಕ್ಕೆ ಸಿಕ್ಕಾಕೊಬಿಟ್ಟಿದ್ದೀನಿ. ಓ, ನಿನ್ನನ್ನು ಅರಮನೆ ಕಟ್ಬಿಟ್ಟು ತೂಗುಯ್ಯಾಲೆ ಮೇಲೆ ಕೂರಿಸಿ ತೂಗ್ತಾ ಇದ್ರೆ ನೀನು ಎಷ್ಟು ಸುಖವಾಗಿರ್ತೀಯ ಗೊತ್ತಾ ಅಂತ ಮಾತಿನ ಆಡಂಬರ. ಆ ಮಾತಿಗೆ ಮೈಮರ್ತೋಗ ಆಲೋಚನೆಗೊಳಗಾಗ್ಬಿಡೋದು. ಈ ರೀತಿ ಆಗ್ಬಿಟ್ಟಿದ್ದೀನಲ್ಲ ಕೃಷ್ಣನ ಮಾತಿಗೆ ನಾನು. ಅಯ್ಯೋಯ್ಯೋ, ಏನಾಗ್ಬಿಡ್ತಪ್ಪ ಇದು, ನಿಜವಾದ ಸುಖನ ಅನುಭವಿಸೋರು ಇದನ್ನೇ ಮರ್ತುಬಿಟ್ನಲ್ಲ ಅಂತ ಒಂದು ಕ್ಷಣ ಚಕಿತನಾಗ್ಬಿಟ್ಟು ಎಚ್ಚೆತ್ಕೊಬಿಡ್ತಾನೆ ಅರ್ಜುನ. ಇಲ್ಲಿ ಇದರಿಂದ ನಾನು ಹೇಗೆ ಮೋಸ ಹೋದೆನು, ಹೆಂಗೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಯೋಚನೆ ಮಾಡ್ತಾನೆ. ಇದು ಎಂತಹುದು, ಎಲ್ಲಿಯ ಅಕ್ಷರವು? ಇದು ಕೇವಲ ಆಕಾಶಕ್ಕಿಂತ ಬೇರೆಯಾಗಿದೆಯಂತೆ. ನನ್ನ ಬುದ್ಧಿಯು ಎಷ್ಟು ಮೇಲಕ್ಕೆ ಹಾರಿದರೂ ಇದರ ಆಳವನ್ನು ತಿಳಿದುಕೊಳ್ಳಬಲ್ಲದೆ. ಇದರ ಗಾಂಭೀರ್ಯತೆಯನ್ನು ತಿಳಿದುಕೊಳ್ಳುವವರೆಗೂ ಈ ಮಾತುಗಳ ಅರ್ಥವು ಬೋಧೆಯಾಗಲಾರದು. ಅರ್ಜುನನು ತನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಆಲೋಚಿಸಿ ಯಾದವೇಂದ್ರನಾದ ಶ್ರೀಕೃಷ್ಣನ ಕಡೆ ನೋಡಿದನು. ಕೃಷ್ಣ ಏನೋ ಅಧಿಭೂತ, ಅಧಿದೈವ, ಅಧಿಯಜ್ಞ ಅಂದ್ಬಿಟ್ಟ. ಮಾತಿನ ಆಡಂಬರ ತುಂಬ ಚೆನ್ನಾಗಿದೆ. ನಾನು ಅಷ್ಟಕ್ಕೆ ಮೈ ಮರ್ತುಬಿಟ್ನಲ್ಲ, ಇದನ್ನು ತಿಳ್ಕೊಳ್ದೇ ಹೋದರೆ ನನಗೆ ಹೆಂಗೆ ಜ್ಞಾನ ಪರಿಪೂರ್ಣವಾಗುತ್ತೆ ಅಂತೇಳಿ ಈಗ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಕೃಷ್ಣನನ್ನು ನೋಡೋದಕ್ಕಾದ. ಮತ್ತು ಆ ವೀರಶ್ರೇಷ್ಠನು ವಿನಯದಿಂದ ಹೀಗೆಂದನು. ಆಗ ಅರ್ಜುನ ಬಾಯ್ಬಿಟ್ಟು ಕೃಷ್ಣನನ್ನು ಕೇಳ್ತಾನೆ, ಹೇ ದೇವ, ಇಲ್ಲಿ ಏಕತ್ರಿತವಾದ ಸಪ್ತಪದಗಳು ಅಂದರೆ 7 ಶಬ್ದಗಳು, ಒಂದೇ ರೀತಿಯಾದ 7 ಶಬ್ದಗಳು ಇದುವರೆಗೆ ಯಾರಿಂದ ಆಸ್ವಾದಿಸಲ್ಪಟ್ಟಿವೆ? ಅಂದರೆ ಈಗ ನೀನು ಹೇಳಿದೆಯಲ್ಲ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಅವೆಲ್ಲನೂ ಹೇಳ್ದಲ್ಲಪ್ಪ ನೀನು. ಇದು ಯಾರಿಂದ ಆಸ್ವಾದಿಸಲ್ಪಟ್ಟಿವೆ, ಯಾರು ಅದನ್ನು ಅನುಭವಿಸಿದ್ದಾರೆ ಅಂತ ಕೇಳ್ದ. ಮತ್ತು ಅಪೂರ್ವವಾಗಿಯೂ ಇದೆ. ಈಗಿಲ್ಲವಾದರೆ ಏಕಾಗ್ರತೆಯಿಂದ ಚೆನ್ನಾಗಿ ಧ್ಯಾನಿಸಿದರು ಮತ್ತು ಶ್ರವಣ ಮಾಡಿದರೂ ಸಹ ದೊಡ್ಡ ದೊಡ್ಡ ಸಿದ್ಧಾಂತಗಳು ಸೃಷ್ಟೀಕರಿಸದೇ ಇರುವುದು ಅಸಂಭವವೇ. ಆದರೆ ಈ ಪ್ರಕರಣವು ಇಂತಹುದಲ್ಲ. ಅಕ್ಷರದ ಈ ಸೊಗಸನ್ನು ನೋಡಿ ವಿಸ್ಮಯ ಹೊಂದುತ್ತದೆ. ಕಿವಿಗಳೆಂಬ ಕಿಟಕಿಯ ದಾರಗಳಿಂದ ತಮ್ಮ ವಾಕ್ಕಿರಣಗಳು ನನ್ನ ಅಂತರಂಗದಲ್ಲಿ ಪ್ರವೇಶಿಸುತ್ತಲೇ ನನಗೆ ಪರಮಾಶ್ಚರ್ಯವಾಗಿ ನನ್ನ ವಿಚಾರ ಶಕ್ತಿಯೇ ನಿಂತು ಹೋಯಿತು. ಇದರಿಂದ ನನ್ನ ಮನಸ್ಸಿನಲ್ಲಿ ಈ ಮಾತುಗಳ ಅರ್ಥಜ್ಞಾನವನ್ನು ಹೊಂದಬೇಕೆಂಬ ಅನುರಾಗವು ಉಂಟಾಗಿದೆ. ಕೃಷ್ಣ, ನೀನು ಹೇಳ್ದೆಯಲ್ಲಪ್ಪ, ಇದು ಯಾರು ತಿಳ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ನನಗಂತೂ ನಿನ್ನ ಈ ಮಾತುಗಳಲ್ಲಿ ಬಂದಂಥ ಈ ವಿಚಾರಗಳನ್ನ ಕೇಳಿ ತಿಳ್ಕೋಬೇಕು ಅನ್ನೋ ಇಚ್ಛೆ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಅನುರಾಗವನ್ನು ಕುರಿತು ವರ್ಣಿಸುವುದಕ್ಕೆ ಬೇಕಾಗುವಷ್ಟು ಸಮಯವಿಲ್ಲ. ಇವುಗಳನ್ನ ಕುರಿತು ನನಗೆ ಆ ಮಾತುಗಳಲ್ಲಿ ಎಷ್ಟು ಪ್ರಿಯವಾಗಿದೆ ಅಂತ ಅಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಆದ್ದರಿಂದ ಹೇ ದೇವ, ತಾವೇ ಸ್ವಯಂ ಇವುಗಳನ್ನೆಲ್ಲ ವಿವರಿಸಿಬಿಡಿ. ಒಂದೊಂದು ಪ್ರಶ್ನೆ ಮಾಡಿ ನನಗೆ ಅದನ್ನು ತಿಳ್ಕೊಳ್ಳೋಷ್ಟು ಸಮಯ ಇಲ್ಲ ಪರಮಾತ್ಮ. ಇದೇನು ಈ ವಿಚಾರ ಅನ್ನೋದನ್ನು ನೀವೇ ಎಲ್ಲವನ್ನು ಒಟ್ಟಾರೆಯಾಗಿ ವಿವರಣೆ ಕೊಟ್ಬಿಡಿ. ಹೀಗೆ ಹಿಂದಿನ ವಾಕ್ಯವನ್ನು ವಿವೇಚಿಸುತ್ತಾ, ಹೇತುವನ್ನು ಅಂದರೆ ಕಾರಣವನ್ನು ಧ್ಯಾನಿಸುತ್ತಾ, ಮಧ್ಯದಲ್ಲಿ ಉಂಟಾದ ಅನುರಾಗವನ್ನು ಸ್ಥಿರಗೊಳಿಸುತ್ತಾ ಅರ್ಜುನನು ಪ್ರಶ್ನಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿದನು. ಈ ರೀತಿ ಪ್ರಶ್ನಿಸುವಾಗ ಅರ್ಜುನನು ಶಿಷ್ಟಾಚಾರ ಮರ್ಯಾದೆಯನ್ನು ಉಲ್ಲಂಘಿಸದಿದ್ದರೂ ತನ್ನ ಮಾತುಗಳನ್ನು ವಿಸ್ತರಿಸಿ ಶ್ರೀಕೃಷ್ಣನನ್ನು ಪ್ರೇಮಾಧಿಕ್ಯದಿಂದ ಆಲಂಘಿಸಬೇಕಾಗಿತ್ತು. ಆದರೆ ಅರ್ಜುನನು ಗುರುಮಹಾರಾಜರನ್ನು ಪ್ರಶ್ನಿಸಿದರೆ ಸಹಜವಾದ ಆಶ್ರಯವು ದೊರೆಯುವುದೆಂದು ಚೆನ್ನಾಗಿ ತಿಳಿದಿದ್ದನು. ಅರ್ಜುನನಿಗೆ ಗೊತ್ತಿತ್ತು, ಗುರುವನ್ನು ಆಶ್ರಯಿಸಿದರೆ ಎಂಥ ಕಠಿಣವಾದ ಸಮಸ್ಯೆಯೂ ಬಗೆಹರಿತದೆ ಅಂತ. ಅದಕ್ಕೆ ಅವನೇನು ಮಾಡ್ದ? ಕೃಷ್ಣನನ್ನು, ಜಗದ್ಗುರುವಾದ ಅಂದರೆ ಜ್ಞಾನಿಯಾದಂಥ ಕೃಷ್ಣನನ್ನು ಆಶ್ರಯ ಪಡೆದುಕೊಂಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ವಿಚಾರಗಳನ್ನ ಜ್ಞಾನದೇವರು, ಜ್ಞಾನೇಶ್ವರಿ ಮಹಾರಾಜರು ಭಕ್ತರುಗಳಿಗೆ ಹೇಳ್ತಾ ಇದ್ರು. ಆಗ ಅವ್ರು ಹೇಳ್ತಾರೆ, ನೋಡಿ, ಕೃಷ್ಣಾರ್ಜುನರ ಸಂವಾದವು ಈ ರೂಪದಲ್ಲಿ ಇದ್ದರೂ ಕೂಡ ದೇಶಿ ಭಾಷೆಯಲ್ಲಿ ನಾನು ನಮ್ಮ ಆಡು ಭಾಷೆಯಲ್ಲಿ ನಿಮ್ಗಳಿಗೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆ ಅರ್ಜುನನ ಪ್ರಶ್ನೆಗಳು ಮತ್ತು ಕೃಷ್ಣನ ಉತ್ತರವನ್ನು ನಿಮಗೆ ಸಮಂಜಸವಾಗಿ ತಿಳಿಸ್ಕೊಡ್ತೀನಿ. ಧೃತರಾಷ್ಟ್ರನಿಗೆ ಸಂಜಯನು ಯಾವ ರೀತಿಯಲ್ಲಿ ತಿಳಿಸ್ಕೊಟ್ನೋ ಆ ರೀತಿಯಲ್ಲಿ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ
ಜ್ಞಾನೇಶ್ವರಿ ಮಹಾರಾಜರು ಹೇಳಿ ಗುರುವಿನ ನಿವೃತ್ತಿನಾಥರ ಪಾದಗಳಿಗೆ ನಮಸ್ಕಾರಗಳನ್ನ ಮಾಡ್ತಾರೆ. ಜ್ಞಾನಿಗಳು ಅಂದರೆ ಶ್ರೋತೃಗಳೆಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಜ್ಞಾನದೇವರು ಮುಂದೆ ಏನು ಹೇಳ್ತಾರೆ, ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ, ಅರ್ಜುನ ಏನು ಕೇಳ್ತಾನೆ ಅನ್ನೋದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.